ಗುರು ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬ ಖುಷಿ ವಿಚಾರ ಏನಂದರೆ ನಮ್ಮ ಕಾಟೇರ ಫಿಲಮು ಆ ಭಾಗದ ನೀವು ತೊಗೊಂಡಿದ್ದೀರಿ ಡಿಸ್ಟ್ರಿಬ್ಯೂಷನು. ಎಷ್ಟು ಖುಷಿ ಇದೆ ಸರ್ ಅಂತ. ಅಂದರೆ ಈಶಾನ್ಯ ಭಾಗದಂದರೆ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಭಾಗದ ನೀವು ತೊಗೊಂಡಿದ್ದೀರ, ನಿಮ್ಗೆ ಸಿಕ್ಕಿದೆ ಅಂತ ಗೊತ್ತಾಯಿತು. ಎಷ್ಟು ಖುಷಿ ಇದೆ ಸರ್ ಅಂತ. ಅದು ನಮ್ಮ ಡಿ ಬಾಸ್ ಅವರ ಫಿಲ್ಮು ಕಾಟೇರ. ಅಂದರೆ ಒಂದು ಏನಂದರೆ ಕಾಟೇರ ತುಂಬ ದೊಡ್ಡ ಮಟ್ಟದಲ್ಲಿ ಬರ್ತಾ ಇರೋ ಸಿನಿಮಾ. ದರ್ಶನ್ ಸರ್ಗೆ ಭಯಂಕರ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಆ ಕಡೆಗೆ. ಆ್ಯಕ್ಷನ್ ಸಿನಿಮಾ, ಸ್ವಲ್ಪ ಸೆಂಟಿಮೆಂಟ್ ಸಿನಿಮಾಗಳು ಆ್ಯಕ್ಚುಲಿ ನಮ್ಮ ಭಾಗದಲ್ಲಿ ತುಂಬ ಚೆನ್ನಾಗಿ ಹೋಗುತ್ತೆ. ನಾವು ಬಾಂಬೆ ಕರ್ನಾಟಕ ಅಂತ ಹೇಳ್ತೀವಿ ಮತ್ತು ಹೈದರಾಬಾದ್ ಕರ್ನಾಟಕ ಅಂತ ಏನು ಹೇಳ್ತೀವಿ, ಅಲ್ಲಿ ತುಂಬ ಚೆನ್ನಾಗಿ ಮಾಸ್ ಸಿನಿಮಾಗಳು ಆಮೇಲೆ ಎಮೋಷನ್ ಸಿನಿಮಾಗಳು ತುಂಬ ಚೆನ್ನಾಗಿ ಆ ಕಡೆ ಹೋಗುತ್ತೆ. ಕಾಟೇರ ಆ ಥರದ್ದು ಒಂದು ಕಮರ್ಷಿಯಲ್ ಆ್ಯಂಡ್ ಸ್ವಲ್ಪ ಸೆಂಟಿಮೆಂಟ್ ಇರುವಂಥ ಸಿನಿಮಾ ಅಂತ ನಂಗೆ ಗೊತ್ತು. ಅದರಿಂದ ಆ ಭಾಗದಲ್ಲಿ ತುಂಬ ಚೆನ್ನಾಗಿ ಇದು ವರ್ಕೌಟ್ ಆಗುತ್ತೆ, ಒಳ್ಳೆ ಲಾಭನೂ ಬರುತ್ತೆ ಅನ್ನೋ ಒಂದು ಯೋಚನೆಯಲ್ಲಿ ಕಾಟೇರ ಸಿನಿಮಾ ಮಾಡಿದ್ವಿ. ಮಾಸ್ ಎಲಿಮೆಂಟ್ಸ್ ಎಲ್ಲ ತುಂಬ ಇದೆ ಫಿಲ್ಮಲ್ಲಿ. ಟ್ರೈಲರ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಆ ಭಾಗದವ್ರಿಗೂ ತುಂಬ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತಲ್ಲ ಸರ್ ಆ ಭಾಗದಲ್ಲಿ ಇರೋರು? ಅಂದರೆ ಏನಂದರೆ ಕಾಟೇರ ಬಂದ್ಬಿಟ್ಟು ಒಂದು ರೈತರ ಬಗ್ಗೆ ಮಾತಾಡೋವಂಥ ಸಿನಿಮಾ ಅಂತ ನಾವು ಟ್ರೇಲರಲ್ಲಿ ಆಮೇಲೆ ದರ್ಶನ್ ಸರ್ ಇಂಟರ್ವ್ಯೂಗಳಲ್ಲಿ ಅಲ್ಲೆಲ್ಲ ನೋಡಿದ್ದೀವಿ, ಗೊತ್ತಾಗಿದೆ. ಒಂದು ರೈತರ ಬಗ್ಗೆ ಒಂದು ಸಿನಿಮಾ ಅನ್ನೋದು ಗೊತ್ತಾಗಿದೆ. ರೈತರು ಸಮಸ್ಯೆಗಳು ಮಾತಾಡಿದರೆ ಅದು ಎಲ್ಲ ಕಡೆನೂ ಒಂದೇ ಥರದ್ದೇ ರೈತರೇ ಇರೋದು ಅಲ್ವಾ. ಅದರಿಂದ ಆ ರೈತರದ್ದು ಸಿನಿಮಾ ಆಗಿರೋದ್ರಿಂದ ಒಬ್ಬ ಸೂಪರ್ ಸ್ಟಾರ್ ಬಂದ್ಬಿಟ್ಟು ಸೋಷಿಯಲ್ ಕಾಸ್ ಬಗ್ಗೆ, ಅಂದರೆ ಆ್ಯಕ್ಷನ್ ಬ್ಲಾಕ್ ಇರುತ್ತೆ, ಸೆಂಟಿಮೆಂಟ್ ಇರುತ್ತೆ, ಸಾಂಗ್ ಇರುತ್ತೆ, ಇದ್ರ ಜೊತೆಗೆ ಒಂದು ಸೋಷಿಯಲ್ ಕಾಸ್, ಜನಗಳು ಅನುಭವಿಸ್ತಾ ಇರುವಂಥ ಪ್ರಾಬ್ಲಮ್ಗಳ ಬಗ್ಗೆ ಒಬ್ಬ ಸೂಪರ್ ಸ್ಟಾರ್ ಮಾತಾಡಿದ್ರೆ ಆ ಕಮರ್ಷಿಯಲ್ ಮೀರಿದ್ದು ಒಂದು ಕಾನ್ಸೆಪ್ಟ್ ಅದ್ರಲ್ಲಿ ಕಾಣಿಸುತ್ತೆ. ಅದು ಈ ಸಿನಿಮಾದಲ್ಲಿ ಇದೆ ಅನ್ನೋದು ನನ್ನ ಬಂದಿರೋ ಇದು ಮಾಹಿತಿ ಪ್ರಕಾರ. ಅದರಿಂದ ನಾನು ಮಾಡ್ತಾ ಇದ್ದೀನಿ. ಅಂದರೆ ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಸರ್ ಸಿನಿಮಾಗಳು ಒಂದು ಮೆಸೇಜ್ ಮೂಲಕನೇ ಬರ್ತಾ ಇದೆ. ಯಜಮಾನ್ ಆಗಿರ್ಬೋದು, ಕ್ರಾಂತಿ ಆಗಿದೆ. ಇವಾಗ ಕಾಟೇರು ಕೂಡ ಒಂದು ಮೆಸೇಜ್, ಸೋಷಿಯಲ್ ಒಂದು ಮೆಸೇಜ್ ಕೊಡೋ ಥರ ಬರ್ತಾ ಇದೆ. ಆ ಥರ ಸಿನಿಮಾ ಬಂದಾಗ ಕ್ಲಿಕ್ ಆಗುತ್ತೆ ಅಂತ ಅನ್ಸುತ್ತಲ್ಲ ಸರ್? ಅಲ್ಲ, ನನಗೆ ಅಂದರೆ ಒಂದು ಕಮರ್ಷಿಯಲ್ ವೇಯಲ್ಲಿ ಸಾಂಗು ಫೈಟ್ ಜೊತೆಗೆ ಎಮೋಷನ್ ಜೊತೆಗೆ, ಅಂದರೆ ನಾವು ಮೇನ್ ನಮಗೆ ಎಮೋಷನ್ನೇ, ನಾವು ಇಂಡಿಯನ್ಸ್ಗೆ ಎಮೋಷನ್ ಅನ್ನೋದೇ ತುಂಬ ಇಂಪಾರ್ಟೆಂಟ್. ಡ್ರಾಮಾ ಏನು ಹೇಳ್ತೀವಲ್ವ, ಅದು ಡ್ರಾಮಾನೇ ತುಂಬ ಇಂಪಾರ್ಟೆಂಟ್ ನಮಗೆ. ಅದರಿಂದ ಆ ಎಮೋಷನ್ನು ಜನಕ್ಕೆ ಕನೆಕ್ಟ್ ಆಗೇ ಆಗುತ್ತೆ ಅನ್ನೋದು ಥಾಟ್ ಇದೆ. ಆಮೇಲೆ ಒಬ್ಬ ಸೂಪರ್ ಸ್ಟಾರು ಒಂದು ಸೋಷಿಯಲ್ ಕಾಸ್ ಜೊತೆಗೆ ಒಂದು ಎಮೋಷನ್ ಹೇಳ್ತೀವಿ ಅಂತಂದರೆ ಇನ್ನೂ ಹತ್ತಿರ ಆಗ್ತೀವಿ ಜನಗಳಿಗೆ. ಯಾಕೆಂದರೆ ಒಂದು ಕತೆ ಅನ್ನೋದು ಕೂತ್ಕೊಂಡಿರೋ ಅಷ್ಟು ಆಡಿಯನ್ಸಲ್ಲಿ 100 ಜನಕ್ಕೆ ಅಟ್ಲೀಸ್ಟ್ ಒಂದು 60-70 ಜನಕ್ಕಾದರೂ ಅವ್ರ ಕತೆಪ್ಪ ಇದು, ಅವರು ಅನುಭವಿಸಿರೋದು ಪ್ರಾಬ್ಲಮ್ಗಳನ್ನ ಒಬ್ಬ ಹೀರೋ ಬಂದ್ಬಿಟ್ಟು ಸ್ಕ್ರೀನ್ ಮೇಲೆ ಹೇಳ್ತಾನೆ ಅಂತಂದರೆ ಕನೆಕ್ಟ್ ಆಗಿಬಿಡ್ತಾರೆ. ನನ್ನ ಪ್ರಾಬ್ಲಮ್ ಹೇಳ್ತಾ ಇದ್ದಾನೆ ಹೀರೋ ಅನ್ನೋದು ಕನೆಕ್ಟ್ ಆಗಿಬಿಡ್ತಾರೆ. ಆ ಥರ ಕನೆಕ್ಟ್ ಆಗೋ ಪಿಕ್ಚರ್ ಇದು ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟು ಸೆಂಟ್ರಲ್ಲಿ ಇದು ಮಾಡ್ತಾ ಇದ್ದೀರಿ ಅಂತ ಸರ್ ನೀವು? ಕಲ್ಯಾಣ ಕರ್ನಾಟಕದಲ್ಲೂ ಟೋಟಲ್ 26 ಸೆಂಟರ್ಗಳು ಬರುತ್ತೆ. ಮೇಜರ್ 5 ಡಿಸ್ಟಿಕ್ ಬರುತ್ತೆ: ರಾಯಚೂರು, ಬೀದರು, ಗುಲ್ಬರ್ಗ, ಕೊಪ್ಪಳ, ಯಾದಗಿರಿ. ಇಷ್ಟು ಮೇಜರ್ ಡಿಸ್ಟಿಕ್ಗಳು ಬರ್ತವೆ. ಅದು ಬಿಟ್ಟರೆ ಒಳ್ಳೊಳ್ಳೆ ಸೆಂಟರ್ಗಳಿದ್ದಾವೆ ಅಲ್ಲಿ. ಗಂಗಾವತಿ, ಲಿಂಗಸೂರು, ಈ ಥರ ಒಳ್ಳೊಳ್ಳೆ ಸೆಂಟರ್ಗಳಿದ್ದಾವೆ. ಅಲ್ಲಿ ದರ್ಶನ್ ಸರ್ ತುಂಬ ಫ್ಯಾನ್ಸ್ ಇದ್ದಾರೆ. ನಿನ್ನೆ ನೈಟಿಂದನೇ ನನಗೆ ದರ್ಶನ್ಸ್ ಫ್ಯಾನ್ಸ್ ಬಂದ್ಬಿಟ್ಟು ತುಂಬ ಜನ ಫೋನ್ ಮಾಡಿ, ಸರ್ ಇನ್ನೂ ಕಟ್ಔಟ್ ಹಾಕಿಲ್ಲ ಸರ್, ಕಟ್ಔಟ್ ಹಾಕಿ ಅಂತೆಲ್ಲ ಕಾಲ್ಸ್ ಮಾಡ್ತಾನೆ ಇದ್ದಾರೆ. ಅವ್ರಿಗೆ ಹೆಂಗೆ ನಂಬರ್ ಸಿಗುತ್ತೆ ಅಂತ ದೇವರನಿಗೆ ನನಗೆ ಗೊತ್ತಿಲ್ಲ, ಆದರೆ ನನ್ನ ನಂಬರ್ ತೊಗೊಬಿಟ್ಟು ನನಗೆ ಕಾಲ್ ಮಾಡ್ತಾ ಇದ್ದಾರೆ. ತುಂಬ ಜನ ಫ್ಯಾನ್ಸ್ ಎಲ್ಲ ಕಾಲ್ ಮಾಡ್ತಾ ಇದ್ದಾರೆ, ಸರ್ ಕಟ್ಔಟ್ ಹಾಕಿ, ಆಮೇಲೆ ಬ್ಯಾನರ್ಗಳು ಕಟ್ಟಬೇಕು, ಯಾವ ಥಿಯೇಟರ್ ಕನ್ಫರ್ಮ್ ಅಂತ ಹೇಳಿ. ಈ ಥರ ಸಾಕಷ್ಟು ಕಾಲ್ಗಳು ನನಗೂ ಬರ್ತಾ ಇದೆ. ನನ್ನ ಪ್ರಕಾರ ತುಂಬ ದೊಡ್ಡ ಓಪನಿಂಗ್ ಅಂತೂ ಈ ಪಿಕ್ಚರ್ ತಗೊಳ್ತೇವೆ ಸರ್. ಆ ಬಿಸ್ನೆಸ್ ಅಂದ ತಕ್ಷಣ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ ಪ್ರತಿಯೊಂದಕ್ಕೂ. ನೀವು ಇದರಲ್ಲಿ ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅಂತ ಸರ್? ಅಂದರೆ ಯಾವ ರೀತಿ ಅಂತ? ಅಂದರೆ ನಾನು ಸಿನಿಮಾ ಮಾಡೋಕ್ಕಿಂತ ಮುಂಚೆ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಇವಾಗ ಪ್ರೀವಿಯಸ್ ಸಿನಿಮಾಗಳು ಏನೇನೆಲ್ಲ ವ್ಯಾಪಾರ ಆಗಿದೆ ಅನ್ನೋದು ಒಂದು ಐಡಿಯಾ ಇರುತ್ತೆ. ಬೆಸ್ಟ್ ಸಿನಿಮಾ ಏನು ವ್ಯಾಪಾರ ಆಗಿದೆ ಅನ್ನೋದು ಒಂದು ಐಡಿಯಾ ಇರುತ್ತೆ. ಆವ್ರೇಜ್ ಆದಾಗಲೂ ಅದ್ರದ್ದು ಏನು ವ್ಯಾಪಾರ ಆಗಿದೆ ಅನ್ನೋದು ಒಂದು ಐಡಿಯಾ ಇರುತ್ತೆ. ಇದನ್ನೆಲ್ಲ ನೋಡಿಕೊಂಡು ಒಂದು ಸರ್ವೆ ಮಾಡಿ ಆಮೇಲೆ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡಬೇಕಂತ ಮಾಡಿದ್ದು. ನಾನು ಇದೇನು ಫಸ್ಟ್ ಟೈಮ್ ಇಲ್ಲ, ನಾನು 2010-11 ಸುಮಾರು ಸಿನಿಮಾಗಳನ್ನು ನಾನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೇನೆ. ಒಂದು 60-70 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ.
ಡಿಸ್ಟ್ರಿಬ್ಯೂಷನ್ ಬಗ್ಗೆ ನನಗೆ ಐಡಿಯಾ ಇತ್ತು. ಅದರಿಂದ ಇವಾಗ ಮತ್ತೆ ತಿರ್ಗಾ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡೋಣ, ಬೇರೆ ಬೇರೆ ಸಿನಿಮಾಗಳನ್ನ ತಗೊಳ್ಳೋಣ, ಸ್ವಲ್ಪ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋಣ ಅನ್ನೋದು. ಅಂದರೆ ಒಂದು 10 ವರ್ಷಕ್ಕಿಂತ ಇವಾಗ ನೋಡಿದಾಗನೇ ನಮ್ಮದು ಒಂದು ಬೇರೆ ಮೆಚ್ಯೂರಿಟಿ ಇರುತ್ತೆ, ಒಂದು ಅನುಭವ ಬೇರೆ ಬೇರೆ ಕೊಟ್ಟಿರುತ್ತೆ, ಯಾವ ಸಿನಿಮಾ ಥಿಯೇಟ್ರ್ಗಳಲ್ಲಿ ಓಡುತ್ತೆ, ಯಾವ ಸಿನಿಮಾ ಓಡಲ್ಲ. ಆಮೇಲೆ ಮತ್ತೆ ಇಡೀ ಇಂಡಸ್ಟ್ರಿಯಲ್ಲೇ ಇರೋದ್ರಿಂದ ಏನು ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಐಡಿಯಾಸ್ ಇರುತ್ತೆ. ಒಂದು ಟ್ರೇಲರ್ ನೋಡಿದಾಗ, ಒಂದು ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ, ಓಕೆ ಈ ಸಿನಿಮಾ ಓಡುತ್ತೆ, ಈ ಸಿನಿಮಾ ಓಡಲ್ಲ ಅನ್ನೋದು ಒಂದು ಡೈರೆಕ್ಟರ್ ಆಗಿ ಅದನ್ನು ಜಡ್ಜ್ ಮಾಡ್ಬೋದು. ಆ ಥರದ ವಿಷಯಗಳನ್ನೆಲ್ಲ ಇಟ್ಕೊಂಡು ಕಾಟೇರ ನೋಡಿದಾಗ ಕಾಟೇರ ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದ ಬಿಸ್ನೆಸ್ ಡೆಫಿನೆಟಾಗಿ ಮಾಡೇ ಮಾಡ್ತೀವಿ. ಹೈಯೆಸ್ಟ್ ಇಲ್ಲಿವರೆಗೂ ಆ ಭಾಗದಲ್ಲಿ ಬಂದಿರುವಂಥ ದರ್ಶನ್ ಸರ್ದು ಹೈಯೆಸ್ಟ್ ಶೇರ್ ಅಂತೂ ಈ ಪಿಕ್ಚರ್ ಕಲೆಕ್ಟ್ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ತುಂಬ ಇದೆ. ಎಲ್ಲ ಇಂಡಸ್ಟ್ರಿಯಲ್ಲಿ ಒಂದು ಮಾತಿದೆ, ಏನಂದ್ರೆ ಈ ಚಿತ್ರ 100 ಕೋಟಿ ದಾಟುತ್ತೆ ಕಲೆಕ್ಷನ್ ವೈಸ್ ಅಲ್ಲೆಲ್ಲ ಅಂತ ಹೇಳ್ತಿದ್ದಾರೆ. ನಿಮಗೆ ನೋಡಿದಾಗ ಅದ್ರಲ್ಲಿ ಈ ಬೆಳವಣಿಗೆ ನೋಡಿದಾಗ ಏನ್ ಅನ್ಸುತ್ತೆ ಸರ್? ಅಲ್ಲ, ಅದ್ರ ತುಂಬಾ ಕಮರ್ಷಿಯಲ್ ಅಂತೂ ಸಿನಿಮಾ ಇದೆ, ಎಮೋಷನ್ ಇದೆ. ಲಾಸ್ಟ್ ಒಂದು 15-20 ನಿಮಿಷ ತುಂಬಾ ಎಮೋಷನ್ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆ ಡೆಫಿನೆಟ್ ಆಗಿ ಆ ಎಮೋಷನ್ ಆಡಿಯನ್ಸ್ಗೆ ಏನಾದರೂ ಇಷ್ಟ ಆಯ್ತು ಅಂತಂದ್ರೆ 100% ಇದು ದೊಡ್ಡ ಮೆಗಾ ಹಿಟ್ ಸಿನಿಮಾ ಅಂತೂ ಆಗೇ ಆಗುತ್ತೆ. ಆ ಎಮೋಷನ್ ಕನೆಕ್ಟ್ ಆಗಬೇಕು ಆಡಿಯನ್ಸ್ಗೆ. ಕನೆಕ್ಟ್ ಆಯ್ತು ಅಂತಂದ್ರೆ ಡೆಫಿನೆಟ್ ಆಗಿ ದೊಡ್ಡ ಮೆಗಾ ಹಿಟ್ ಅಂತೂ ಆಗೇ ಆಗುತ್ತೆ. ಅವಾಗ ಒಂದು ಟೈಮಲ್ಲಿ ನಮಗೆ ಸಾರಥಿ ದೊಡ್ಡ ಮೆಗಾ ಹಿಟ್ ಆಗಿತ್ತು, ದೊಡ್ಡ ಒಂದು ಸೂಪರ್ ಸ್ಟಾರ್ನ ಮಾಡಿದ್ದು ಅದೇ ಪಿಕ್ಚರ್ ಸಾರಥಿ. ಅದಾದ್ಮೇಲೆ ಅಂತ ಬುಲ್ಬುಲ್ಲು ತುಂಬ ಒಳ್ಳೆ ಕಲೆಕ್ಷನ್ ಆಗಿತ್ತು. ಅದಾದ್ಮೇಲೆ ಸಂಗೊಳ್ಳಿ ರಾಯಣ್ಣ ತುಂಬ ಒಳ್ಳೆ ಕಲೆಕ್ಷನ್ ಆಗಿತ್ತು. ಅದಾದ್ಮೇಲೆ ಕುರುಕ್ಷೇತ್ರ ಒಳ್ಳೆ ಕಲೆಕ್ಷನ್ ಆಗಿತ್ತು. ಇವೆಲ್ಲ ಹೈಯೆಸ್ಟ್ ಕಲೆಕ್ಷನ್ಗಳು ದರ್ಶನ್ ಸರ್ದೇ. ಇವೆಲ್ಲ ಬ್ರೇಕ್ ಮಾಡ್ಕೊಂಡು ಬಂದಿರುವಂಥ ಸಿನಿಮಾ. ನನ್ನ ಪ್ರಕಾರ ಈ ಸಿನಿಮಾ ಇದೆಲ್ಲ ರೆಕಾರ್ಡ್ನ ಬ್ರೇಕ್ ಮಾಡುತ್ತೆ ಅನ್ನೋದು ಥಾಟಲ್ಲಿ ನಾನಿದ್ದೀನಿ. ದರ್ಶನ್ ಸರ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ತರ ಚಿತ್ರ ಬರ್ತಿದೆ ಅಂತಾರೆ, ನಾವೆಲ್ಲ ಎಲ್ಲ ಥಿಯೇಟರ್ಗೆಲ್ಲ ವಿಸಿಟ್ ಮಾಡಿ ನೋಡಿದ್ವಿ. ಪ್ರತಿಯೊಬ್ರು ಕೂಡ ಹೇಳ್ತಾ ಇದ್ದಾರೆ, ನಾವು ಕಾಯ್ತಾ ಇದೀವಿ, ಚಿತ್ರ ನೋಡಕ್ ಕಾಯ್ತಾ ಇದೀವಿ, ಆ ರೀತಿ ಎಲ್ಲ ಕಾಯ್ತಾ ಇದ್ದಾರೆ. ಅಭಿಮಾನಿಗಳು ಈ ತರ ಪ್ರೀತಿ ಡಿ ಬಾಸ್ ಮೇಲೆ ತೋರಿಸ್ತಿರೋದನ್ನ ಹೇಗೆ ಅನ್ಸುತ್ತೆ ಸರ್ ಅಂತ? ಇಲ್ಲ, ಅವರು ಹಾಗೆ ಅಭಿಮಾನಿಗಳಿಗೋಸ್ಕರ ಎಲ್ಲನೂ ಮಾಡ್ಕೊಂಡು ಬಂದಿದ್ದಾರೆ. ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದಾರೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಎದೆ ಮೇಲೆ ಸೆಲೆಬ್ರಿಟಿ ಅಂತ ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ. ಇದೆಲ್ಲ ಒಬ್ಬ ಸೂಪರ್ ಸ್ಟಾರ್ ಮಾಡ್ತಾರೆ ಅಂತಂದ್ರೆ, ಅಭಿಮಾನಿಗಳಿಗೋಸ್ಕರ ಅದನ್ನೆಲ್ಲ ಮಾಡ್ತಾರೆ ಅಂತಂದ್ರೆ ಗ್ರೇಟ್ ವಿಷಯ ಅಲ್ವಾ? ಅಭಿಮಾನಿಗಳಿಗೂ ಏನಾದರೂ ಅವ್ರು ಕೊಟ್ಟಾಗ ಅಭಿಮಾನಿಗಳು ಇವ್ರಿಗೆ ವಾಪಸ್ ಕೊಡ್ತಾರೆ ಅನ್ನೋದು ಇದೆಲ್ಲ ಒಂಥರ ದೊಡ್ಡ ವಿಷಯ. ಅದು ಅಚ್ಚೆ ಹಾಕ್ಸ್ಕೊಂಡಿರೋದೆಲ್ಲ ತುಂಬ ದೊಡ್ಡ ವಿಷಯ. ಅದು ಸೆಲೆಬ್ರಿಟಿಗಳು ಅಂತ ಹಾಕ್ಸ್ಕೊಂಡಿರೋದೆಲ್ಲ ತುಂಬ ದೊಡ್ಡ. ಅಭಿಮಾನಿಗಳನ್ನ ತುಂಬ ಅವರು ಪ್ರೀತಿಸ್ತಾರೆ. ಗಂಟೆಗಟ್ಟಲೆ ಅದ್ರ ಮನೆ ಹತ್ರ ಹೋದಾಗ, ನಾನು ಎಷ್ಟೋ ಸತಿ ಅವ್ರ ಮನೆ ಹತ್ರ ಹೋದಾಗ ನಾನು ನೋಡಿದ್ದೀನಿ, ಎಷ್ಟೊತ್ತಾದರೂ ಪರವಾಗಿಲ್ಲ ಅಭಿಮಾನಿಗಳಿಗೆ ಫೋಟೋ ಕೊಟ್ಟೆ ಅವ್ರು ಹೋಗ್ತಾರೆ. ಅವ್ರ ಮನೆ ಹತ್ರ ಬಂದಿರೋರ್ಗೆ ಯಾರಿಗೂ ಅವರು ಡಿಸಪಾಯಿಂಟ್ ಮಾಡಲ್ಲ. ಅವ್ರು ಹೋಗ್ಬೇಕಪ್ಪ ಅಂತಂದ್ರೆ ಎಷ್ಟು ಜನ, 100 ಜನ ಇರಲಿ, 200 ಜನ ಇರಲಿ, ಎಷ್ಟು ಜನನ ಇರಲಿ, ಎಲ್ಲರಿಗೂ ಫೋಟೋ ಕೊಟ್ಬಿಟ್ಟೆ ಹೋಗ್ತಾರೆ. ಆ ಥರದ್ದು ತುಂಬ ವಿಷಯಗಳನ್ನು ನಾನು ನೋಡಿದ್ದೀನಿ ಆ ಥರದ್ದು. ಇದು ಅಚ್ಚೆ ವಿಷಯ ಮಾತಾಡ್ತಿದ್ರು. ಶ್ರುತಿ ಮೇಡಮ್ ಕೂಡ ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು, ಡಿ ಬಾಸ್ ಎದೆ ಮೇಲೆ ಅಷ್ಟೇ ಅಚ್ಚೆ ಹಾಕೊಂಡಿಲ್ಲ, ಅವ್ರ ಮನ್ಸೊಳಗೂ ಕೂಡ ಆ ಸೆಲೆಬ್ರಿಟಿ ಇದ್ದಾರೆ ಅಂತಾರೆ. ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಈ ತರ ಫ್ಯಾನ್ಸ್ನು ಸೆಲೆಬ್ರಿಟಿ ತರ ನೋಡೋರು ನಮ್ಮ ಡಿ ಬಾಸ್ ಒಬ್ಬರೇ ಅನ್ಸತ್ತ ಸರ್ ಅಂತ? ಆ ರೀತಿ ಆಗುತ್ತಲ್ಲ ಸರ್ ಅಂತ? ಅಲ್ಲ, ಹೌದು, ಅದು ಗ್ರೇಟ್ ವಿಷಯ ಅಲ್ವಾ? ಅವರು ಅಭಿಮಾನಿಗಳನ್ನ ಸೆಲೆಬ್ರಿಟಿ ಅಂತ ಕರಿತಾ ಇರೋದೇ ಗ್ರೇಟ್ ವಿಷಯ ಅಲ್ವಾ? ಅದು ತುಂಬಾ ಅದು ಅಚ್ಚೆ ಹಾಕ್ಸ್ಕೊಳ್ಳೋದು ಮೇಲೆ ಹಾಕ್ಸ್ಕೊಂಡಿದ್ದಾರೆ ಅಂತಂದ್ರೆ ಅದು ಒಳಗಡೆ ಅಷ್ಟೇ ಪ್ರೀತಿ ಇದ್ರಾನೆ ಅದು ಹಾಕ್ಸ್ಕೊಳಕ್ಕಾಗೋದು. ಅಷ್ಟು ಪ್ರೀತಿ ಇಲ್ಲ ಅಂತಂದ್ರೆ ಹಾಕ್ಸ್ಕೊಳಕ್ಕಾಗೋದಿಲ್ಲ. ಆಮೇಲೆ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಅದನ್ನೆಲ್ಲ ಹಾಕ್ಸ್ಕೋಬೇಕಂತ ಏನಿಲ್ವಲ್ಲ, ಆದ್ರೆ ಅವ್ರು ಹಾಕ್ಸ್ಕೊಳ್ತಾರೆ ಅಂತಂದ್ರೆ ನಿಜವಾಗ್ಲೂ ಅವ್ರ ಎದೆ ಒಳಗಡೆಗೆ ಅಭಿಮಾನಿಗಳನ್ನ ಅಷ್ಟು ಪ್ರೀತಿಸ್ತಾರೆ. ಆಮೇಲೆ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಹೈಯೆಸ್ಟ್ ಫ್ಯಾನ್ ಫಾಲೋವರ್ಸ್ ಇರೋದು ದರ್ಶನ್ ಸರ್ಗೆ. ನನಗೆ ಗೊತ್ತಿರೋ ಪ್ರಕಾರ ಮಾಸ್ ಫ್ಯಾನ್ ಫಾಲೋವರ್ಸ್ ಅಂತ ಇರೋದು ದರ್ಶನ್ ಸರ್ಗೆ ಒಬ್ಬರಿಗೆ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಅವ್ರ ಸಿನಿಮಾಗಳನ್ನ ರೆಕಾರ್ಡ್ಗಳನ್ನ ನಾವು ನೋಡಿದೀವಲ್ಲ, ಕಲೆಕ್ಷನ್ ರೆಕಾರ್ಡ್ಗಳು ನೋಡಿದ್ವಿ, ತುಂಬ ಅದ್ಭುತವಾಗಿ ಬರ್ತಾವೆ. ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂದಿರಬಹುದು, ಇಲ್ಲ ಅಂತೇನಿಲ್ಲ. ಆದ್ರೆ ದರ್ಶನ್ ಸರ್ ಅವರು ಕರ್ನಾಟಕದಲ್ಲಿ ನಂಬರ್ 1 ಸ್ಟಾರ್ ಗ್ಯಾರಂಟಿ. ಅವರು ಕರ್ನಾಟಕದಲ್ಲಿ ಅವ್ರನ್ನ ಕಲೆಕ್ಷನ್ ವೈಸ್ ಮೀರ್ಸಕ್ಕೆ ಯಾರಿಂದನೂ ಆಗೋದಿಲ್ಲ. ಈಗ ಟಿಕೆಟ್ ಇನ್ನು ಸ್ಟಾರ್ಟಿಂಗ್ ಅಲ್ಲೇ ಹೇಳ 1 ಕೋಟಿಗೆ ಹೆಚ್ಚು ಕಲೆಕ್ಷನ್ ಮಾಡಿದೆ ಅಂತ ಎಲ್ಲ ಮಾತು ಬಂದಿದೆ. ಅಂದ್ರೆ ರೆಕಾರ್ಡ್ ಆಲ್ರೆಡಿ ಕ್ರಿಯೇಟ್ ಆಗೋಗಿದೆ. ಒಂದು ಜಾಸ್ತಿ ಇದೆ, ಇದಕ್ಕೆ ಹೋಪ್, ಕಾಟೇರ ಬಗ್ಗೆ ಹೋಪ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಹೌದೌದು, ಅದು ರಾಬರ್ಟ್ ಒಂದು ಅವರಿಬ್ರದ್ದು ಕಾಂಬಿನೇಷನ್, ತರುಣ್ ಸುಧೀರ್ ಅವ್ರದ್ದು ಆಮೇಲೆ ದರ್ಶನ್ ಸರ್ದು ಕಾಂಬಿನೇಷನ್. ರಾಬರ್ಟ್ ತುಂಬಾ ಚೆನ್ನಾಗಿ ಹಿಟ್ ಆಗಿತ್ತು, ಒಳ್ಳೆ ಓಪನಿಂಗ್ ಬಂದಿತ್ತು ಆ ಪಿಕ್ಚರ್. ಕೋವಿಡ್ ಆದ ತಕ್ಷಣ ಬಂದಿದ್ದ ಪಿಕ್ಚರ್, ತುಂಬಾ ದೊಡ್ಡ ಓಪನಿಂಗ್ ಬಂದಿತ್ತು. ಮೋಸ್ಟ್ಲಿ ಆ ರೆಕಾರ್ಡ್ನ ಈ ಪಿಕ್ಚರೇ ಮುರಿಬಹುದು ಅಂತ ಅನ್ಸುತ್ತೆ, ಅಷ್ಟು ಹೈಪ್ ಇದೆ ಪಿಕ್ಚರ್ಗೆ. ಆಮೇಲೆ ಟ್ರೇಲರ್ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ, ಮಾಸ್ ಕಮರ್ಷಿಯಲ್ ಆಗಿದೆ. ಆಮೇಲೆ ಪಸಂದಾಗ ಅವನೇ ಸಾಂಗ್ ತುಂಬಾ ಇಷ್ಟ ಆಗಿದೆ. ಅದರಿಂದ ಸಾಂಗು ಇಷ್ಟ ಆಗಿದೆ, ಟ್ರೇಲರ್ ತುಂಬಾ ಇಷ್ಟ ಆಗಿದೆ ಎಲ್ಲರಿಗೂ. 17-18 ಮಿಲಿಯನ್ ಮೇಲೆ ಹೋಗಿದೆ ಟ್ರೇಲರು. ಅದರಿಂದ ನನ್ನ ಪ್ರಕಾರ ತುಂಬಾ ದೊಡ್ಡ ಓಪನಿಂಗ್ ಅಂತ ಸಿನಿಮಾ ತಗೊಂಡು. ಥಿಯೇಟರ್ ಮಾಲೀಕರು ಇರ್ಬೋದು, ಸಿಬ್ಬಂದಿಗಳು, ಎಲ್ಲರೂ ಪ್ರತಿಯೊಬ್ರು ಖುಷಿಯಾಗಿದೆ. ನಾವು ಅವ್ರನ್ನೆಲ್ಲ ಮಾತಾಡಿಸಿದಾಗ ಅವ್ರು ಹೇಳೋದು ಒಂದೇ ಮಾತು, ಈ ಸ್ಟಾರ್ ಚಿತ್ರಗಳು ವರ್ಷಕ್ಕೆ 2-3 ಬರ್ತಾನೆ ಇರಬೇಕು.
ಬರ್ತಾ ಇದ್ರೇನೆ ನಮ್ಮ ಇಂಡಸ್ಟ್ರಿ ಬೆಳೆಯೋಕೆ ಸಾಧ್ಯ ಅಂತ, ಚಿತ್ರರಂಗನೂ ಉಳಿಯೋಕೆ ಸಾಧ್ಯ, ಆ ಥರದ್ದೆಲ್ಲ ಹೇಳ್ತಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಸರ್ ಅಂತ? ಅಲ್ಲ, ಡೆಫಿನೆಟ್ ಆಗಿ ಸ್ಟಾರ್ಗಳು ಎಲ್ಲರೂ ಅಟ್ಲೀಸ್ಟ್ ವರ್ಷಕ್ಕೆ 1 ಸಿನಿಮಾನೋ 2 ಸಿನಿಮಾನೋ ಮಾಡಿದ್ರೆ ದರ್ಶನ್ ಸರ್ನ ಇದ್ರಲ್ಲಿ ನಾವು ಮೆಚ್ಚಲೇಬೇಕು. ಯಾಕೆಂತಂದ್ರೆ ಈ ವರ್ಷನೇ ಕ್ರಾಂತಿ ರಿಲೀಸ್ ಆಗಿದೆ ಜನವರಿ 26ಕ್ಕೆ. ಇದೇ ವರ್ಷ ಎಂಡಲ್ಲಿ ಮತ್ತೆ ತಿರ್ಗಾ ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತದೆ. ಇದು ಗ್ರೇಟೆಸ್ಟ್ ವಿಷಯ. ಯಾಕೆಂತಂದ್ರೆ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾ ಮಾಡಿದಾಗ ಮಾತ್ರನೇ ಥಿಯೇಟರ್ ಅವ್ರಿಗೆ ಒಂದು 3 ವಾರ 4 ವಾರ ರೆಂಟ್ ಸಿಗೋದು. 3 ವಾರ 4 ವಾರ ಅವ್ರಿಗೆ ರೆಂಟ್ ಸಿಕ್ತು ಅಂತಂದ್ರೆ ಮಾತ್ರನೇ ಅವ್ರ ಖರ್ಚುಗಳನ್ನೆಲ್ಲ ನಿಭಾಯಿಸಿ ಅವ್ರ ಸಿಬ್ಬಂದಿಗಳಿಗೆಲ್ಲ ದುಡ್ಡು ಕೊಟ್ಟು ಅವ್ರ ಥಿಯೇಟರ್ನ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ಎಲ್ಲ ಸೂಪರ್ ಸ್ಟಾರ್ಗಳು ದಯವಿಟ್ಟು ಸಿನಿಮಾ ಇಂಡಸ್ಟ್ರಿಯನ್ನು ನೋಡಿ, ನಿಮ್ಮ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಿಂತ ಅಟ್ಲೀಸ್ಟ್ ವರ್ಷಕ್ಕೆ 1 ಸಿನಿಮಾ ಆದ್ರೂ ಸೂಪರ್ ಸ್ಟಾರ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 6-7 ಸಿನಿಮಾ, ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ಸೂಪರ್ ಸ್ಟಾರ್ ಸಿನಿಮಾಗಳು ಬಂದ್ಬಿಟ್ರೆ ಥಿಯೇಟರ್ ಅವ್ರಿಗೆ ಒಂದು 3 ವಾರ ರೆಂಟು ಸಿಕ್ಬಿಡುತ್ತೆ. ರೆಂಟ್ ಸಿಕ್ಕರೆ ಅವನು ಬೆನಿಫಿಟ್ ಆಗಿರ್ತಾನೆ. ಇವ್ರು ಏನು ಮಾಡ್ತಾರೆ ಅಂತಂದರೆ ಎಲ್ಲ ಸ್ಟಾರ್ಗಳು ಅವರು ಸ್ವಾರ್ಥದಿಂದನೇ ನೋಡ್ತಾರೆ. ಅವರು ಥಿಯೇಟ್ರ್ ಉಳಿಬೇಕು, ಥಿಯೇಟ್ರ್ ಸಿಬ್ಬಂದಿ ಉಳಿಬೇಕು, ಟೆಕ್ನಿಷಿಯನ್ಸ್ ಉಳಿಬೇಕು, ಎಲ್ಲರೂ ಉಳಿಬೇಕಲ್ವ. ಅಂದರೆ ಸಿನಿಮಾ ಇಂಡಸ್ಟ್ರಿ ನಮಗೇನಾದರೂ ಕೊಟ್ಟಿದೆ ಅಂತಂದರೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಏನಾದರೂ ಥ್ರೋ ಮಾಡಬೇಕಲ್ವ, ಅದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು. ಬರೀ ನನ್ನ ಸಕ್ಸಸ್ಸು ಇದಕ್ಕಿಂತ ದೊಡ್ಡ ಸಕ್ಸಸ್ಸು ಅನ್ನೋದು ಅಲ್ವೇ ಅಲ್ಲ. ರಾಜ್ಕುಮಾರ್ ಅವ್ರಿಗಿಂತ ಹೆಸರು ಮಾಡೋಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ ಅಲ್ವಾ. ಅವರು ಏನು ಮಾಡ್ತಾ ಇದ್ರು, ವರ್ಷಕ್ಕೆ 3 ಸಿನಿಮಾ ಮಾಡ್ತಾ ಇದ್ರು ಅಲ್ವಾ. ಆ ಥರ ಅಟ್ಲೀಸ್ಟ್ ವರ್ಷಕ್ಕೆ ಒಂದೊಂದು ಸಿನಿಮಾ ಆದರೂ ಸ್ಟಾರ್ಗಳು ಮಾಡಿದ್ರೆ ನಿಜವಾಗ್ಲೂ ಥಿಯೇಟ್ರ್ ಉಳಿತದೆ. ಆಮೇಲೆ ಸ್ವಲ್ಪ ಆಡಿಯನ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಅದನ್ನೆಲ್ಲ ಮಾಡಿದ್ರೆ ಒಳ್ಳೇದಂತ ಅನ್ಸುತ್ತೆ. ಕಾಟೇರಕ್ಕೆ ಕತೆ ಬರೆದಂಥವ್ರು ನಿಮ್ಮ ಜಡೇಶ್ವರ ಅವರು ಕೂಡ ನಿಮ್ಗೆ ಪರಿಚಯ ಇರುವಂಥವ್ರು. ಹಿಂದೆ ಏನಾದರೂ ಈ ಕಾಟೇರದ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಡಿಸ್ಕಸ್ ಮಾಡಿದ್ರ ಅಂತ ಜಡೇಶ್ ನಾವು ಸುಮಾರು ಒಂದು 7-8 ವರ್ಷದ ಹಿಂದೆ ಒಂದು ಸಿನಿಮಾ ಮಾಡ್ತಾ ಇದ್ವಿ. ಆ ಸಿನಿಮಾ ಮಾಡ್ಬೇಕಪ್ಪ ಅಂತಂದ್ರೆ ಜಡೇಶ್ ಒಂದು ಥಾಟ್, ಅಂದರೆ ಸಿನಿಮಾ ಡಿಸ್ಕಷನ್ ಅಂತಂದ್ರೆ ನಾವು ಒಂದು ಐಡಿಯಾ ಕೊಡ್ತೀವಿ, ಅವರು ಒಂದು ಐಡಿಯಾ ಕೊಡ್ತಾರಲ್ಲ, ಆ ಥರ ಒಂದು ಪಿಕ್ಚರ್ ನಾವು ರೆಡಿ ಮಾಡ್ಕೊಂಡಿದ್ವಿ. ಅದ್ರ ಒಳಗಡೆಗೆ ಒಂದು ಕ್ಯಾರೆಕ್ಟ್ರೇಷನ್ನ ಜಡೇಶ್ ಹೇಳಿದರು. ಆವಾಗಲೇ ಆ ಸಿನಿಮಾ ಆಗಲಿಲ್ಲ, ಆ ಟೈಮಲ್ಲಿ ಆ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಅಂದರೆ ರಾಜಾ ಹುಲಿಕ್ಕಿಂತ ಬಿಫೋರ್ ಆ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಆ ಐಡಿಯಾ ತುಂಬ ಚೆನ್ನಾಗಿತ್ತು, ಅದು ಗೊತ್ತಿತ್ತು ನನಗೆ, ಆ ಐಡಿಯಾ ಗೊತ್ತಿತ್ತು. ಅದರಿಂದ ಜಡೇಶ್ ಅದನ್ನು ಡೆವಲಪ್ ಮಾಡಿ ತರುಣ್ ಸುಧೀರ್ ಅವ್ರಿಗೆ ಹೇಳಿದ್ದಾರೆ. ಅದರಿಂದ ಆ ಸಿನಿಮಾ ಆಗಿದೆ. ನನಗೆ ಹೋಪ್ ಇದೆ. ಜಡೇಶ್ ಕತೆ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ನನ್ನ ಹತ್ರ, ಮುಂಚೆನೇ ಡಿಸ್ಕಸ್ ಮಾಡಿದ್ದೀವಿ, ನಾವಿಬ್ಬರು ಜೊತೆಲೇ ಡಿಸ್ಕಸ್ ಮಾಡಿದ್ದೀವಿ. ಅದನ್ನು ಒಳ್ಳೆ ಥಾಟು ನನ್ನ ಪ್ರಕಾರ, ತುಂಬ ಚೆನ್ನಾಗಿ ಸಿನಿಮಾ ಅಂತೂ ದರ್ಶನ್ ಸರ್ಗಂತೂ ಅಲ್ಟಿಮೇಟ್. ಅವರು ಒಂದು ವಿಲೇಜ್ ಸಿನಿಮಾ ಮಾಡಿ ತುಂಬ ವರ್ಷಗಳಾಗುತ್ತೆ. ಈ ಥರ ಟಿಪಿಕಲ್ ಒಂದು ವಿಲೇಜ್ ಸಬ್ಜೆಕ್ಟ್ ಮಾಡಿ ತುಂಬ ವರ್ಷ ಆಗೋಯ್ತು. ಅದರಿಂದ ಇದು ತುಂಬ ದೊಡ್ಡ ಹಂತದಲ್ಲಿ ಓಪನಿಂಗ್ ಅಂತೂ ತಗೊಳುತ್ತೆ. ಫ್ಯಾಮಿಲಿ ಆಡಿಯನ್ಸ್ಗೆ ಬೆಸ್ಟ್ ಸಿನಿಮಾ ಈ ನ್ಯೂ ಇಯರ್ಗೆ. ಅಂದರೆ ಈ ನ್ಯೂ ಇಯರ್ ಹಾಲಿಡೇಗಳೆಲ್ಲ ಬರುತ್ತೆ, ಸ್ವಲ್ಪ ಎಂಜಾಯ್ ಮಾಡುವಂಥ ಟೈಮ್ ಇದು, ಎಂಟರ್ಟೈನ್ಮೆಂಟ್ ಎಂಜಾಯ್ ಮಾಡುವಂಥ ಈ ವಾರ ಇದು. ಈ ವಾರಕ್ಕೆ ಬೆಸ್ಟ್ ನ್ಯೂ ಇಯರ್ ಗಿಫ್ಟ್ ಅಂತಲೇ ನಾನು ಹೇಳ್ಬೋದು. ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ದರ್ಶನ್ ಸರ್ದು ನಿಮ್ಮದು ಕಾಂಬಿನೇಷನಲ್ಲಿ ಬರುವಂಥದ್ದು ಏನಾದರೂ ಸಿನಿಮಾ ಇದೆಯಾ? ಅದ್ರ ಬಗ್ಗೆ ಏನಾದರೂ ಮಾತುಕತೆ ನೀವು ಆಡಿದ್ದೀರಾ ಏನು ಅಂತ ಸರ್? ಇಲ್ಲ, ಹಿಂದೆ 1-2 ಸತಿ ಮಾತುಕತೆ ಆಗಿತ್ತು, ಸಿನಿಮಾ ಮಾಡಬೇಕು ಅನ್ನೋ ಥರದ್ರೆಲ್ಲ ಆಗಿತ್ತು. ಇತ್ತೀಚೆಗೆ ಏನು ಆ ಥರದ್ದು ಮಾತುಕತೆ ಇಲ್ಲ. ನೋಡೋಣ, ಫ್ಯೂಚರಲ್ಲಿ ಮಾಡಲೇಬೇಕು ಅನ್ನೋ ಥರ ಥಾಟಲ್ಲೇ ನಾವು ಇದ್ದೀವಿ. ಸೂಪರ್ ಸ್ಟಾರ್ ಅಂತಂದರೆ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕಲ್ವ ನಾವು, ಆ ಥರ ಮಾಡೋ ಯೋಚನೆಗಳಿದ್ದಾವೆ. ನೋಡೋಣ ಅದು ಯಾವಾಗ ಆಗುತ್ತೆ ಏನು ಅನ್ನೋದು ನೋಡೋಣ. ಓಕೆ, ನೀವು ನೋಡಿದಂಥ ಡಿ ಬಾಸ್ ಅವ್ರ ಒಂದು ಗುಣ ಯಾವುದು, ಮೆಚ್ಚುಗೆ ನೀವು ಮೆಚ್ಚಿದಂಥ ಒಂದು ಗುಣ ಯಾವುದು ಅವರಲ್ಲಿ ಅಂತ? ದರ್ಶನ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಅವ್ರನ್ನ ಯಾರಾದರೂ ಮೀಟ್ ಮಾಡೋಕ್ಕೆ ಹೋದರೆ ಸೆಟ್ಟಿಗೆ ಅವರು ಊಟ ಮಾಡಿಸದೆ ಯಾರನ್ನೂ ಕಳಿಸೋದೇ, ಎಲ್ಲರೂ ಅದೇ ಹೇಳ್ತಾರೆ. ಅವ್ರು ಎನಿ ಟೈಮ್ ಅವ್ರ ಸೆಟ್ಟಿಗೆ ಹೋದರೆ ಅವ್ರದ್ದೇ ಕ್ಯಾರವನ್ನಲ್ಲಿ ಕೂಡಿಸಿ ಅವ್ರ ಜೊತೆಗೆ ಕೂತ್ಕೊಂಡು ಅವ್ರೇನು ಊಟ ಮಾಡ್ತಾರೆ ಅದನ್ನೇ ಊಟ ಮಾಡಿಸಿ ಕಳಿಸ್ತಾರೆ. ಆ ಟೈಮ್ ನಾವೊಂದು 10-11 ಗಂಟೆಗೆ ಸೆಟ್ಟಿಗೆ ಹೋಗ್ಬಿಟ್ರೆ ಊಟ ಮಾಡದೆ ಯಾರನ್ನೂ ವಾಪಸ್ ಕಳಿಸೋದಿಲ್ಲ. ಅದೊಂದು ತುಂಬ ದೊಡ್ಡ ಗುಣ. ಅಂದರೆ 5 ನಿಮಿಷದ ಮೀಟಿಂಗ್ ಇರುತ್ತೆ ಅವ್ರ ಜೊತೆಗೆ, 10 ನಿಮಿಷದ ಮೀಟಿಂಗ್ ಇರುತ್ತೆ, 10 ನಿಮಿಷ 5 ನಿಮಿಷ ಮಾತಾಡ್ಬಿಟ್ಟು ಕಳಿಸ್ಬಿಡ್ಬೋದು. ಆದರೆ ಅವರು ಕಳಿಸೋದೇ ಇಲ್ಲ. ಊಟದ ಟೈಮ್ ಅವ್ರಿಗೂ ಇದ್ದು ಊಟ ಮಾಡಿಸಿ ಆಮೇಲೆ ಕಳಿಸೋದು. ನಾನು ಫಸ್ಟ್ ಟೈಮು ಜಗ್ಗುದಾದ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಆ ಟೈಮಲ್ಲಿ ಫಸ್ಟ್ ಟೈಮ್ ದರ್ಶನ್ ಸರ್ ಅಂತ ನಾನು ಮೀಟ್ ಮಾಡೋಕ್ಕೆ ಹೋಗಿದ್ದು. ಕೆಂಪಾಪುರದಲ್ಲಿ ಒಂದು ಮನೆ ಇದೆ, ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಒಂದು ಮಾತಾಡೋಣ ಸರ್ ಹತ್ರ ಹೋಗಿದ್ದೆ ನಾನು. ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದೀನಿ. ಅವಾಗಲೂ ಅಷ್ಟೇ, ಅವರು ಕರೆದು ಊಟ ಮಾಡಿಸಿ, ಊಟ ಆದಮೇಲೆ ಏನು ಗುರುಗಳೇ ಬಂದಿದ್ದು ಅಂತ ಕೇಳಿ ಮಾತಾಡಿ ಕಳಿಸಿದ್ರು. ಅಂದರೆ
ಒಬ್ಬ ಸೂಪರ್ ಸ್ಟಾರ್ ಅಂಥದನ್ನೆಲ್ಲ ಮಾಡುವಂಥ ಅವಶ್ಯಕತೆನೇ ಇಲ್ಲ ಅಲ್ವಾ. ಅವ್ರಿಗಿರೋ ಲೆವೆಲ್ಗೆ ಅವರೆಲ್ಲರನ್ನೂ ಕೂಡಿಸಿ ಜೊತೆಯಲ್ಲಿ ಊಟ ಮಾಡಿಸಿ ಕಳಿಸೋವಂಥದ್ದು ಏನು ಅಲ್ವೇ ಇಲ್ಲ. ಕಾಫಿ ಕೊಟ್ಟು ಟೀ ಕೊಟ್ಟು ಏನಿದೆ ವಿಷಯ ಮಾತಾಡ್ಬಿಟ್ಟು 10 ನಿಮಿಷ ಮೀಟಿಂಗ್ ಮುಗಿಸ್ಕೊಂಡು ಕಳಿಸ್ತಾರೆ ಎಲ್ಲರೂ ಯೂಶಲಿ. ಆದರೆ ದರ್ಶನ್ ಸರ್ದು ಇದೊಂದು ತುಂಬ ದೊಡ್ಡ ಸ್ಪೆಷಲ್ ಅನ್ನೋದಂತ ಅನ್ಸುತ್ತೆ. ಓಕೆ, ಅದುವೇ ಎಲ್ಲ ರೆಡಿ ಆಗಿದೆ, ಕಾಟೇರ ರಿಲೀಸ್ಗೂ ರೆಡಿ ಆಗ್ತಿದೆ, ನೀವು ಕೂಡ ಆ ಭಾಗದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೀರಾ. ಕೊನೆಯದಾಗಿ ಹೇಳೋದಾದರೆ ಏನು ಹೇಳ್ತೀರಾ ಅಂತ? ಅಂದರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ, ನ್ಯೂ ಇಯರ್ಗೆ ಒಂದು ಒಳ್ಳೆ ಗಿಫ್ಟ್ ನನ್ನ ಪ್ರಕಾರ. ದರ್ಶನ್ ಸರ್ ತುಂಬ ದಿನ ಆಯಿತು ಒಂದು ಹಳ್ಳಿ ಸಿನಿಮಾ ಮಾಡಿ, ಒಂದು ಒಳ್ಳೆ ಮಾಸ್ ಕಮರ್ಷಿಯಲ್ ಜೊತೆಗೆ ಒಂದು ಒಳ್ಳೆ ಸೋಷಿಯಲ್ ಕಾಸ್ ಇರುವಂಥ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಇದು. ಅದರಿಂದ ಬಂದು ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಪೈರಸಿ ಮಾಡಿಬಿಡಿ ದಯವಿಟ್ಟು. ಓಕೆ, ಥ್ಯಾಂಕ್ ಯು ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.